ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ರುಚಿಯನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಗೌರಿ ಹಬ್ಬದ ಲಾಗನ್ನು ಮಾಡ್ತಾಯಿದ್ದೀನಿ. ನೋಡಿ, ಇದು 9 o'clock ನಾನು ದೇವಸ್ಥಾನಕ್ಕೆ ಪೂಜೆಗೆ ಹೋಗೋಣ, ಗೌರಿ ಕೂರಿಸಿದ್ದಾರೆ ದೇವಸ್ಥಾನದಲ್ಲಿ. ನಾವು ಮನೆಯಲ್ಲಿ ಕೂರಿಸೋಲ್ಲ, ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಗೌರಿ ಪೂಜೆಗೆ ಏನೇನು ಬೇಕು, ಸೀರೆ ಮತ್ತು ಬ್ಲೌಸ್ ಪೀಸ್, ಬಳೆ, ಹಂಗ್ನೂಲು, ಅರಿಶಿನ ಕುಂಕುಮ, ಅಕ್ಷತೆ, ಹೂ ಬತ್ತಿ, ಜೊತೆಗೆ ಹಣ್ಣುಗಳು, ಎಲೆ, ಅಡಿಕೆ, ನೆನೆಗಡಲೆ, ಕಾಯಿನು, ಈ ರೀತಿ ಪೂಜೆಗೆ ಏನೇನು ಬೇಕು ಎಲ್ಲ ತೊಗೊಂಡು, ಹಾಗೆ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕೂರಿಸೋದು ಗೌರಿನ. ಸೊ ಪೂಜೆಗೆ ಏನೇನು ಬೇಕು ಅಲ್ಲೂ ಕೂಡ ಪೂಜೆಗೆ ಕೂಡ ಎಲ್ಲ ತೊಗೊಂಡು, ಹೂ ಹಣ್ಣು ಕಾಯಿ ಎಲ್ಲ ತೊಗೊಂಡು ಪೂಜೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮಕ್ಕಳು ಮಾಡಿರೋ ಅಂಥ ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಬಟ್ ಓಕೆ, ನಾನಿಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಆಗಿದ್ದರಿಂದ ಯಾರೂ ತುಂಬ ಜನ ಇರಲಿಲ್ಲ. ಸೊ ನಾವು ಕೂಡ ಊರಿಗೆ ಹೋಗೋದಿತ್ತು. ಬಾಗಿನ ನಾನು ಪ್ರತಿ ವರ್ಷ ಊರಲ್ಲೇ ತೊಗೋತೀನಿ, ಹಾಗಾಗಿ ಊರಿಗೆ ಕೂಡ ಹೋಗೋದಿತ್ತು. ಬೇಗ ಪೂಜೆ ಮುಗಿಸೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ನಾನು ಪ್ರತಿ ವರ್ಷ ಮಂಗಳಗೌರಿ ಮಾಡಿದಂಥ ಮಡ್ಲಕ್ಕಿ ಹಾಗೆ ಏನಿರುತ್ತೆ ಅದನ್ನೆಲ್ಲ ಗೌರಿ ಹಬ್ಬದ ದಿನ ದೇವಸ್ಥಾನದಲ್ಲಿ ಕೊಟ್ಟು, ಇಲ್ಲಿ ಗೌರಿ ಪೂಜೆನ ಮುಗಿಸಿ ಮುತ್ತೈದೆಯರಿಗೆ ಕುಂಕುಮನ ಕೊಟ್ಟು, ಅದಾದ ನಂತರ ನಾನು ಊರಿಗೆ ಹೋಗ್ತೀನಿ. ಸೊ ಹಾಗಾಗಿ ಬೇಗ ಪೂಜೆನ ಮುಗಿಸ್ಕೊಳ್ಳೋಣ ಅಂತ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೋತಾ ಇದ್ದೀನಿ. ರಶ್ ಕೂಡ ಇರಲಿಲ್ಲ, ಒಂದು 3-4 ಜನ ಇದ್ದರು ಅಷ್ಟೇ. ಇದು ಮಕ್ಕಳು ಮಾಡಿರೋ ಅಂಥ ವಿಡಿಯೋ. ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಇದರಲ್ಲಿ. ಸಿಂಪಲ್ಲಾಗಿ ಒಂದಷ್ಟು ವೀಡಿಯೋಸ್ ಅಷ್ಟೇ ಸಿಕ್ಕಿದೆ ನನಗೆ. ತುಂಬ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಹಬ್ಬ ಆಗಿದ್ದರಿಂದ ತುಂಬ ಕೆಲಸ ಇತ್ತು. ನೋಡಿ, ಇಲ್ಲಿ ಗೌರಿಗೇನೆ ಹೂ ಎಲ್ಲ ಇಟ್ಟು, ಸೀರೆ ಪ್ರತಿಯೊಂದು ಇಲ್ಲೇ ಇಟ್ಟು ಪೂಜೆನ ಮಾಡ್ಕೋತೀವಿ. ಹಾಗೆ ದೇವ್ರ ಎದುರುಗಡೆ ಒಂದು ಮಡ್ಲು ದುಂಬಲಿಕ್ಕೆ ಕೂಡ ಇಟ್ಕೋತೀವಿ. ನಾವಿಲ್ಲಿ ಒಬ್ಬಟ್ಟು, ಮೊಸರನ್ನ ಪ್ರತಿಯೊಂದು ಕೂಡ ನೈವೇದ್ಯನ ಇಲ್ಲೇ ಮಾಡಿಕೊಂಡು ಹೋಗ್ತೀವಿ. ಪೂಜೆಗೆ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಬರ್ತೀವಿ. ಹೆಣ್ಮಕ್ಳಿಗೆ ಮಂಗಳಗೌರಿ ಮತ್ತು ಗೌರಿ ಹಬ್ಬ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಬ್ಬ ಅಂದರೆ ಒಂಥರ ಖುಷಿ ಜೊತೆಗೆ ಅಷ್ಟೇ ರಿಸ್ಕ್ ಕೂಡ ಇರುತ್ತೆ, ಅಷ್ಟೇ ಕೆಲಸ ಕೂಡ ಇರುತ್ತೆ. ಸಪೋರ್ಟಿಗೆ ಯಾರಾದರೂ ಬೇಕೇ ಬೇಕಾಗಿರುತ್ತೆ. ಇಲ್ಲಿ ಹೊಸ ಬಾಗಿನ ತಗೊಳ್ಳೋದಿತ್ತು, ಕರೆದಿದ್ರು ನಾನು ಕೂಡ. ಬಟ್ ನನಗೆ ಅವಾಗ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಾಗಿನ ತೊಗೊಂಡೋಗಿ ಮನೇಲಿಟ್ಟು ಬಂದು ಮತ್ತೆ ನಾನಿಲ್ಲಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಹಬ್ಬದ ದಿನ ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ನೋಡಿ, ಇಲ್ಲಿ ಪೂಜೆ ಮುಗಿಸ್ಕೋತಾ ಇದ್ದೀನಿ. ಹಾಗೆ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಒಂದು ಗಣೇಶ ಇದೆ, ಅದಕ್ಕೂ ಕೂಡ ಒಂದು ನಮಸ್ಕಾರ ಹಾಕ್ಕೊಂಡು ಮಕ್ಕಳು ಕೂಡ ಪೂಜೆ ಮುಗಿಸಿದ್ರು. ಕುಂಕುಮ ಎಲ್ಲ ಕೊಟ್ಟು ಮನೆಗೆ ಬಂದ್ವಿ. ಹಾಗೆ ಒಂದು ಸೆಲ್ಫಿ ಬೇಕು ಅಂತ ಸೆಲ್ಫಿ ತೊಗೊಂಡ್ರು. ಇದಾದ ನಂತರ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು 3 days ರಜೆ ಇದ್ದಿದ್ದರಿಂದ ಊರಿಗೆ ಹೊರಟ್ವಿ. ಸೊ ಆನ್ ದ ವೇ ಬರ್ತಾ ನಮಗಿಲ್ಲಿ ಒಂದು ಟೆಂಪಲ್ ಸಿಗುತ್ತೆ, ದಂಡಿನ ಮಾರಮ್ಮ ಅಂತ ಕರೀತಾರೆ. ಸೊ ಇದು ತುಂಬ ಪವರ್ಫುಲ್ ಹೆಣ್ಣು ದೇವರು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿರೋರಂಥ ಮನೆಗಳಲ್ಲಿ ಎಲ್ಲರೂ ಕೂಡ ಇಲ್ಲಿ ಪೂಜೆ ಮಾಡಿಸ್ತಾರೆ. ಮಕ್ಕಳ ತಾಯಿ ಅಂತಲೇ ಕರೀತಾರೆ ಆ ದೇವರನ್ನು. ಅಲ್ಲಿಗೂ ಕೂಡ ನಾನು ಪೂಜೆಗೆ ಹೂ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ. ನೋಡಿ, ಅದನ್ನು ತಟ್ಟೆಲಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಪೂಜೆಗೆ ಕೊಟ್ಟು ಪೂಜೆನ ಮಾಡಿಸ್ಕೊತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ಇಲ್ಲಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಕಾಯ್ತಾಯಿದ್ರು ಮಂಗಳಾರತಿ ಮಾಡಲಿಕ್ಕೆ. ಅಮ್ಮನ ಮನೆಗೂ ಹಸ್ಬೆಂಡ್ ಮನೆಗೂ ಒಂದು 30-35 ಕಿಲೋಮೀಟರ್ಸ್ ಆಗುತ್ತೆ. ಅಷ್ಟರಲ್ಲಾಗಲೇ ಫೋನ್ ಕೂಡ ಮಾಡ್ತಾಯಿದ್ರು, ಬಂದಿಲ್ಲ ಇನ್ನೂ, ಬೇಗ ಬನ್ನಿ, ಎಲ್ಲಿದ್ದೀರಾ ಅಂತ. ಎಷ್ಟೇ ಬೇಗ ಹೊರಟ್ರು ಮಕ್ಕಳಿರೋದ್ರಿಂದ ಟೈಮ್ ಪಿಕಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಊರಿಗೆ ಬಂದು ಇಲ್ಲೂ ಕೂಡ ನಾವು ಗೌರಿ, ನಾನು ಬಾಗಿನ ಇಲ್ಲೇ ಇರುತ್ತೆ ನಂದು, ಇಲ್ಲೂ ಕೂಡ ದೇವರಿಗೆ ಪೂಜೆ ಮಾಡಿ ಆರತಿಯನ್ನು ಮಾಡ್ತಾಯಿದ್ದೀವಿ.
ಇಲ್ಲಿ ಆರತಿಯನ್ನು ಮಾಡಿ ಮತ್ತು ಅಕ್ಕಪಕ್ಕದ ಮನೆಗೆ ಹೋಗಿ ನಾನು ಕುಂಕುಮ ತೊಗೊಂಡು ಬಂದು ಅವರೂ ಕೂಡ ಕುಂಕುಮಕ್ಕೆ ಕರೆದು ಬಂದೆ. ಇಲ್ಲಿ ಪ್ರತಿ ಮನೆಯಲ್ಲೂ ಗೌರಿಯನ್ನು ಕೂರಿಸ್ತಾರೆ ಅಮ್ಮನ ಊರಲ್ಲಿ. ಸೊ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ನಮ್ಮ ಗಂಡನ ಮನೆ ಕಡೆ ದೇವಸ್ಥಾನದಲ್ಲಿ ಕೂರಿಸ್ತಾರೆ, ಮನೆಯಲ್ಲಿ ಯಾರೂ ಕೂರಿಸೋಲ್ಲ. ಸೊ ಇದಾದ ನಂತರ ನೋಡಿ ಹಾಗೆ ಒಂದು ಸೆಲ್ಫಿಯನ್ನು ಕೂಡ ತಗೊಂಡ್ವಿ. ಊಟ ಎಲ್ಲ ಮುಗಿಸಿ ಇಲ್ಲಿ ರಂಗನಾಥ ಸ್ವಾಮಿ ಇದೆ ನಮ್ಮ ಮನೆ ದೇವರು, ಇಲ್ಲಿಗೆ ಪೂಜೆಗೆ ಅಂತ ಬಂದ್ವಿ. ಹಾಗೆ ನಾನು ಇಲ್ಲೂ ಕೂಡ ಮಡ್ಲಕ್ಕಿಯನ್ನು ಗೌರಿಗೆ ಅಂತ ಕೊಡೋದಿತ್ತು, ಇಲ್ಲೂ ಕೂಡ ಕೊಟ್ಟು ಕುಂಕುಮನ ತಗೊಂಡು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 6:30 ಆಗೋಗಿತ್ತು. ಇದಾಗಿತ್ತು ನನ್ನ ಹಬ್ಬದ ಲಾಗ್. ನನ್ನ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.